ಹಲೋ ಸ್ಟೂಡೆಂಟ್ಸ್, ಇವತ್ತು ಪ್ರಾಫಿಟ್ ಪ್ರೈರ್ ಟು ಇನ್ಕಾರ್ಪೊರೇಷನಲ್ಲಿ ಒಂದು 15 ಮಾರ್ಕ್ಸ್ ಕ್ವಶನನ್ನು ನೋಡೋಣ. ದ ರಿಚ್ ಲಿಮಿಟೆಡ್ ವಾಸ್ ಇನ್ಕಾರ್ಪೊರೇಟೆಡ್ ಆನ್ 1st May 2013 ಟು ಟೇಕ್ ಓವರ್ ದ ಬಿಸ್ನೆಸ್ ಆಫ್ ಮಾಡರ್ನ್ ಕಂಪನಿ ಎ ಗೋಯಿಂಗ್ ಕನ್ಸರ್ನ್ ಫ್ರಮ್ 1st January 2013. ಅಂದರೆ ರಿಚ್ ಲಿಮಿಟೆಡ್ ಅಂತಕ್ಕಂಥದ್ದು ಒಂದು ಗೋಯಿಂಗ್ ಕನ್ಸರ್ನ್ನ ಪರ್ಚೇಸ್ ಮಾಡ್ತಾ ಇದೆ. ಯಾವತ್ತು ಅಂದರೆ 1st January, ಅದು ಇನ್ಕಾರ್ಪೊರೇಟ್ ಆಗಿರೋದು 1st May. ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31st December 2013 ಈಸ್ ಆ್ಯಸ್ ಫಾಲೋಸ್. ಅಕೌಂಟ್ಸ್ ಕ್ಲೋಸ್ ಆಗ್ತಾ ಇರೋದು 31st December. ಸೊ ಇಷ್ಟು ಇನ್ಫಾರ್ಮೇಷನಲ್ಲಿ ನಮಗೆ 3 ಡೇಟ್ ಗೊತ್ತಾಗಿದೆ. ಒಂದು ಡೇಟ್ ಆಫ್ ಪರ್ಚೇಸಿಂಗ್ ಆ್ಯಂಡ್ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಆ್ಯಂಡ್ ಡೇಟ್ ಆಫ್ ಕ್ಲೋಸಿಂಗ್ ದಿ ಅಕೌಂಟ್ಸ್. ನೆಕ್ಸ್ಟ್ ಕೊಟ್ಟಿದ್ದಾರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ದಿ ರಿಚ್ ಲಿಮಿಟೆಡ್ ಕೊಟ್ಟಿದ್ದಾನೆ. ನೋಡಿ, ಇಲ್ಲಿ ನಮಗೆ ಗೊತ್ತಿದೆ ದಿಸ್ ಇಸ್ ದ ಎಕ್ಸ್ಪೆನ್ಸಸ್ ಮತ್ತು ಇದು ಇನ್ಕಮ್ ಅಂತ ಹೇಳ್ಬಿಟ್ಟು. ರೆಂಟ್ ಆ್ಯಂಡ್ ಟ್ಯಾಕ್ಸಸ್, ಇನ್ಸೂರೆನ್ಸ್, ಎಲೆಕ್ಟ್ರಿಕ್ ಚಾರ್ಜಸ್, ಸ್ಯಾಲ್ರೀಸ್, ಡೈರೆಕ್ಟರ್ಸ್ ಫೀಸ್, ಆಡಿಟರ್ಸ್ ಫೀಸ್, ಕಮಿಷನ್, ಅಡ್ವರ್ಟೈಸ್ಮೆಂಟ್, ಡಿಸ್ಕೌಂಟ್ಸ್, ಆಫೀಸ್ ಎಕ್ಸ್ಪೆನ್ಸಸ್, ಕ್ಯಾರಿಯೇಜ್, ಬ್ಯಾಂಕ್ ಚಾರ್ಜಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಬ್ಯಾಡ್ ಡೆಟ್ಸ್, ಇಂಟ್ರೆಸ್ಟ್ ಆನ್ ಲೋನ್, ಕೊನೆಗೆ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಇಲ್ಲಿ ಬೈ ಗ್ರಾಸ್ ಪ್ರಾಫಿಟ್ ಅನ್ನೋದು ಕೊಟ್ಟಿದ್ದಾರೆ. 1,55,000 ಅಮೌಂಟ್ಸನ್ನು ಕೊಡ್ತಾ ಹೋಗಿದ್ದಾನೆ. ಒಂದು ಸರ್ತಿ ಅಬ್ಸರ್ವ್ ಮಾಡಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಿಮ್ಗೆ ಹೇಗಿರುತ್ತೆ ಅಂತ ಗೊತ್ತಾ ಇರುತ್ತೆ. ಸೊ ಈ ಒಂದು ಇದರಲ್ಲಿ ಕ್ವಶನಲ್ಲಿ ಈ ರೀತಿಯಾಗಿರುತ್ತೆ. ಡೇಟ್ಸ್ ಕೊಟ್ಟಿದ್ದಾನೆ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇದು. ನೋಡಿ, ಈ ಒಂದು ಎಕ್ಸ್ಪೆನ್ಸಸ್ಸನ್ನು ಟೈಮ್ ರೇಷ್ಯೂ ಅಥವಾ ಸೇಲ್ಸ್ ರೇಷ್ಯೂ ಅಥವಾ ವೈಟೆಡ್ ಟೈಮ್ ರೇಷ್ಯೂ ಅಥವಾ ಇನ್ನೊಂದು ಬರುತ್ತೆ ರಿವೈಸ್ ಟೈಮ್ ರೇಷ್ಯೂ, ಇಷ್ಟು ರೇಷ್ಯೋಗಳಲ್ಲಿ ಯಾವ ರೇಷ್ಯೋನ ಅಪ್ಲೈ ಮಾಡಿಬಿಟ್ಟು ನಾವು ಈ ಒಂದು ಎಕ್ಸ್ಪೆನ್ಸಸ್ ಅಥವಾ ಈ ಒಂದು ಇನ್ಕಮನ್ನು ನಾವು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಮತ್ತು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅಲೋಕೇಟ್ ಮಾಡಿ. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಎಷ್ಟು ಪ್ರಾಫಿಟ್ ಆರ್ ಲಾಸ್ ಬಂದಿದೆ, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಪ್ರಾಫಿಟ್ ಅಥವಾ ಲಾಸ್ ಎಷ್ಟು ಬಂದಿದೆ ಅನ್ನೋದು ಇಲ್ಲಿ ಹೇಳಬೇಕಾಗತ್ತೆ. ನೋಡಿ, ಒಂದು ಸರ್ತಿ ಪ್ರಾಬ್ಲಮನ್ನು ನೋಡ್ಕೊಳ್ಳಿ. ಇವೆಲ್ಲನೂ ಎಕ್ಸ್ಪೆನ್ಸಸ್. ನಮಗೆ ಗೊತ್ತಾಗಬೇಕಾಗಿರೋದು ಯಾವ್ಯಾವ ಎಕ್ಸ್ಪೆನ್ಸಸ್ಸನ್ನು ಯಾವ್ಯಾವ ಬೇಸಿಸ್ ಮೇಲೆ, ಯಾವ ರೇಷ್ಯೋ ಬೇಸಿಸ್ ಮೇಲೆ ನಾವು ಅಲೋಕೇಟ್ ಮಾಡಬೇಕು ಅನ್ನೋದು. ದಿಸ್ ಇಸ್ ದ ಕ್ವಶನ್. ಈ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಈಗ ನೋಡ್ತಾ ಹೋಗೋಣ. ನೋಡಿ, ಮೊದಲು ಕ್ವಶನಲ್ಲಿ ಗಿವನ್ ಡಾಟಾವನ್ನು ಬರ್ಕೊಳ್ಳೋಣ. ನಾನು ಇದು ಫಸ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್ಸು ನೀವು ಸ್ವಲ್ಪ ಫಾಸ್ಟಾಗಿ ಮತ್ತು ಇನ್ನೂ ಸ್ವಲ್ಪ ಶಾರ್ಟಾಗಿ ಮಾಡ್ಕೊಳ್ಬೋದು. ಗಿವನ್ ಡಾಟಾ: ಡೇಟ್ ಆಫ್ ಪರ್ಚೇಸ್ 1st January 2013, ಡೇಟ್ ಆಫ್ ಇನ್ಕಾರ್ಪೊರೇಷನ್ 1st May 2013, ಡೇಟ್ ಆಫ್ ಕ್ಲೋಸಿಂಗ್ ಅಕೌಂಟ್ಸ್ 31st December 2013. ಟೋಟಲ್ ಸೇಲ್ಸ್ ಕೊಟ್ಟಿದ್ದಾನೆ. ನೋಡಿ, ಇಲ್ಲಿ ದಿಸ್ ಇಸ್ ದ ಟೋಟಲ್ ಟರ್ನ್ ಓವರ್ ಫಾರ್ ದಿ ಇಯರ್ ಎಂಡಿಂಗ್ 31st December 2013 ವಾಸ್ 5 lakh. ಟರ್ನ್ ಓವರ್ ಅಂದರೆ ಅರ್ಥ ಸೇಲ್ಸ್ ಅಂತ. 5 lakhs ಟೋಟಲ್ ಸೇಲ್ಸ್ ಅಂತಿದೆ. ನೆಕ್ಸ್ಟ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾನೆ ಅಂದರೆ ಡಿವೈಡೆಡ್ ಇಂಟು ₹1,50,000 ಫಾರ್ ದ ಪೀರಿಯಡ್ ಅಪ್ ಟು 1st May. 1st Mayವರೆಗೂ ಅಂದರೆ 31st Aprilವರೆಗೂ ಅಥವಾ ಏಪ್ರಿಲ್ ಎಂಡ್ವರೆಗೂ. ಏಪ್ರಿಲ್ ಎಂಡ್ವರೆಗೂ 30th April ಎಂಡ್ವರೆಗೂ 1,50,000 ಇದೆ. ಮತ್ತು ನೆಕ್ಸ್ಟ್ ರಿಮೈನಿಂಗ್ ಪೀರಿಯಡ್ಗೆ 3,50,000 ಫಾರ್ ದ ರಿಮೈನಿಂಗ್ ಪೀರಿಯಡ್. ಎಷ್ಟು ಉಳಿಯುತ್ತೋ ಇನ್ನಷ್ಟು ಪೀರಿಯಡ್ಗೆ ಅಂದರೆ ಡಿಸೆಂಬರ್ವರೆಗೂ 3,50,000 ಸೇಲ್ಸ್ ಆಗಿದೆ. ಅವನು ಡಿವೈಡ್ ಮಾಡಿ ಕೊಟ್ಬಿಟ್ಟಿದ್ದಾನೆ. ಪ್ರೀ ಇನ್ಕಾರ್ಪೊರೇಷನ್ಗೆ ಎಷ್ಟು, ಪೋಸ್ಟ್ ಇನ್ಕಾರ್ಪೊರೇಷನ್ಗೆ ಎಷ್ಟು. ಕೇಳಿರೋದು ಅಸರ್ಟೈನ್ ದ ಪ್ರಾಫಿಟ್ ಅರ್ನ್ಡ್ ಪ್ರಿಯರ್ ಟು ಇನ್ಕಾರ್ಪೊರೇಷನ್ ಆ್ಯಂಡ್ ಆಫ್ಟರ್ ಇನ್ಕಾರ್ಪೊರೇಷನ್ ಆಫ್ ದಿ ಕಂಪನಿ, ಇದು ಕೇಳಿದ್ದಾನೆ. ಸೊ ಇಲ್ಲಿ ನಾವು ಫಸ್ಟ್ ಪ್ಯಾರಾದಲ್ಲಿ ನಮಗೆ ಡೇಟ್ಸ್ ಗೊತ್ತಾಗಿದೆ. ಆ ಡೇಟ್ಸನ್ನು ಇಲ್ಲಿ ಬರ್ಕೊಂಡಿದ್ದೀವಿ. ಲಾಸ್ಟ್ ಪ್ಯಾರಾ ಇನ್ಫಾರ್ಮೇಷನಲ್ಲಿ ನಮಗೆ ನೋಡಿ, ಸೇಲ್ಸ್ ಫಾರ್ ದ ಟೋಟಲ್ ಸೇಲ್ಸ್ 5 lakhs, ಸೇಲ್ಸ್ ಫಾರ್ ದ ಪೀರಿಯಡ್ ಅಪ್ ಟು ಮೇ ಇಸ್ 1,50,000, ಸೇಲ್ಸ್ ಫಾರ್ ದ ಪೀರಿಯಡ್ ಮೇ ಟು 31st December ಇಸ್ 3,50,000. ಇದೆಲ್ಲನೂ ಸಹ ಪ್ರಾಬ್ಲಮಲ್ಲಿ ಅವ್ನು ಕೊಟ್ಟಿದ್ದಾನೆ. ಇಷ್ಟು ಬರ್ಕೊಂಡಿದ್ದಾದ ನಂತರ ದಿಸ್ ಇಸ್ ದ ಗಿವನ್ ಡಾಟಾ. ನೆಕ್ಸ್ಟ್ ನಾವು ಕ್ಯಾಲ್ಕುಲೇಷನ್ ಆಫ್ ಟೈಮ್ ರೇಷ್ಯೂ ಮಾಡ್ಕೊಳ್ಬೇಕಾಗತ್ತೆ. ಟೈಮ್ ರೇಷ್ಯೋ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಈಸ್ ಟು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದರೆ ಏನು ಅರ್ಥ? ಡೇಟ್ ಆಫ್ ಪರ್ಚೇಸಿಂದ ಡೇಟ್ ಆಫ್ ಇನ್ಕಾರ್ಪೊರೇಷನ್ವರೆಗೂ ಇರ್ತಕ್ಕಂತಹ ಪೀರಿಯಡನ್ನು ನಾವು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತ ಕರಿತೀವಿ. ಡೇಟ್ ಆಫ್ ಪರ್ಚೇಸ್ ಯಾವಾಗಾಗಿದೆ? January ಅಪ್ ಟು 1st May ಅಂದರೆ ಮೇ ಇಲ್ಲಿ ಬರೋದಿಲ್ಲ, January, February, March, April. ದಿಸ್ ಇಸ್ ದ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ನೆಕ್ಸ್ಟ್ ಪೋಸ್ಟ್ ಇನ್ಕಾರ್ಪೊರೇಷನ್ ಅಂದರೆ ಡೇಟ್ ಆಫ್ ಇನ್ಕಾರ್ಪೊರೇಷನಿಂದ ಕ್ಲೋಸಿಂಗ್ ಡೇಟ್ವರೆಗೂ, ಅಕೌಂಟ್ಸ್ ಕ್ಲೋಸ್ ಮಾಡ್ತೀವಲ್ಲ ಅಲ್ಲಿವರೆಗೂ, ಅಂದರೆ ಮೇಯಿಂದ ಡಿಸೆಂಬರ್. ಇದು 4 months, ಇದು 8 months ಆಗುತ್ತೆ.
ಅದನ್ನು ಸಿಂಪ್ಲಿಫೈ ಮಾಡಿದ್ರೆ 1:2, 4 1s 4 2s. ಸೊ ಟೈಮ್ ರೇಷಿಯೋ ಈಸ್ 1:2. ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸ್ ಆಫ್ ಸೇಲ್ಸ್ ರೇಷಿಯೋ ಮಾಡ್ಕೊಳ್ಬೇಕು. ಸೇಲ್ಸ್ ರೇಷಿಯೋ ಇಸ್ ಈಕ್ವಲ್ ಟು ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ಇಸ್ ಟು ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್. ಈ ಪ್ರಾಬ್ಲಮಲ್ಲಿ ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ಮತ್ತು ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್ ಅವ್ರಿಗೆ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ವೆಯ್ಟೆಡ್ ಟೈಮ್ ರೇಷಿಯೋ ಅವಶ್ಯಕತೆ ಇಲ್ಲ, ಯಾಕೆ ಅಂದರೆ ನಂಬರ್ ಆಫ್ ಎಂಪ್ಲಾಯೀಸ್ ಬಗ್ಗೆ ಅವನು ಯಾವುದೇ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಡೈರೆಕ್ಟಾಗಿ ನಾವು ಈ ಸೇಲ್ಸ್ ರೇಷಿಯೋಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಸಾಕು. ಓಕೆ, ಸೊ ಸೇಲ್ಸ್ ರೇಷಿಯೋ ಹೇಗಿದೆ? 1,50,000, 3,50,000. 1,50,000 ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್, ಯಾಕಂದರೆ ಅವರೇ ಹೇಳಿದ್ದಾರೆ ಸೇಲ್ಸ್ ಫಾರ್ ದ ಪೀರಿಯಡ್ ಅಪ್ ಟು ಮೇವರೆಗೂ ಅಂತ ಹೇಳಿದ್ರೆ ಅದು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ಓಕೆ, ಫಸ್ಟ್ ಮೇ. ಸೊ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ರಿಮೈನಿಂಗ್ ಪೀರಿಯಡ್ದು 3,50,000 ಅಂತ ಹೇಳಿದ್ದಾರೆ. ಈ 0 ಕ್ಯಾನ್ಸಲ್ ಆಗುತ್ತೆ. 5 3 5 7 35. ಸೇಲ್ಸ್ ರೇಷಿಯೋ ಇಸ್ 3:7 ಸಿಂಪ್ಲಿಫೈ ಮಾಡಿದ್ರೆ. ಸೊ ಮೊದಲು ನಾವು ಈ ರೇಷಿಯೋಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಮೊದಲೇನು ಮಾಡಿದ್ವಿ, ಗಿವನ್ ಡಾಟಾವನ್ನು ಬರ್ಕೊಂಡ್ವಿ, ಇನ್ಫಾರ್ಮೇಷನ್ ಇದು ಪೂರ್ತಿ ಪ್ರಾಬ್ಲಮಲ್ಲಿರುತ್ತೆ. ನೆಕ್ಸ್ಟು ಟೈಮ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರಿ ಫಾರ್ಮುಲಾ ಹಾಕ್ಕೊಂಡು. ನೆಕ್ಸ್ಟು ಸೇಲ್ಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಈಗ ನಾವು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ ಮಾಡೋಣ. ನೋಡಿ, ಇದಕ್ಕೆ ಸ್ವಲ್ಪ ಡೀಟೇಲಾಗಿ ಇಲ್ಲಿ ತೋರಿಸಿದ್ದೀನಿ. ಪರ್ಟಿಕ್ಯುಲರ್ಸ್, ಟೋಟಲ್, ಯಾವ ಬೇಸಿಸ್ ಮೇಲೆ ಮಾಡ್ತಿದ್ದೀವಿ, ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ನೆಕ್ಸ್ಟ್ ಪರ್ಟಿಕ್ಯುಲರ್ಸ್, ಟೋಟಲ್, ಬೇಸಿಸ್, ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಈ ಗ್ರಾಸ್ ಪ್ರಾಫಿಟ್ ಇದೆಯಲ್ಲ, ಇದು ಇನ್ಕಮ್ ಸೈಡ್ ಬರುತ್ತೆ. ಬೈ ಗ್ರಾಸ್ ಪ್ರಾಫಿಟ್ ಎಷ್ಟಿದೆ ನೋಡಿ, ಕ್ವಶನಲ್ಲಿ ಟೋಟಲಲ್ಲಿ ಎಷ್ಟಿದೆ? 1,55,000. ಇಲ್ಲಿ ಟೋಟಲನ್ನು ಬರ್ಕೊಂಡಿದ್ದೀನಿ, ನೀವು ಕ್ವಶನಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಆಮೇಲೆ 1,55,000 ಅದನ್ನು ಯಾವ ರೇಷಿಯೋದಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ನಾವಿಲ್ಲಿ ತೋರಿಸ್ಬೇಕು. ಬೇಸಿಸ್ ಸೇಲ್ಸ್ ರೇಷಿಯೋ, ಸೇಲ್ಸ್ ಅಂತ ಬರೆದಿದ್ದೀನಿ. ಸೇಲ್ಸ್ ರೇಷಿಯೋ ನಮಗೆ ಎಷ್ಟು ಬಂದಿದೆ? 3:7. ಇದನ್ನು ಬ್ರಾಕೆಟಲ್ಲಿ ತೋರಿಸಿದ್ದೀವಿ. ಸೊ ಇದನ್ನು ಹೇಗೆ ಮಾಡಬೇಕು? ಸೇಲ್ಸ್ ರೇಷಿಯೋನ ಯೂಸ್ ಮಾಡಿಕೊಂಡು 1,55,000ನ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಮತ್ತು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ 1,55,000 ಡಿವೈಡೆಡ್ ಬೈ 10 ಇಂಟು 3. ಈ 3 ರಿಲೇಟ್ಸ್ ಟು ದಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್, 7 ರಿಲೇಟ್ಸ್ ಟು ದಿ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. 1,55,000 ಡಿವೈಡೆಡ್ ಬೈ 10 ಹೇಗೆ ಬಂತು? 3 + 7 10. ಓಕೆ, ಇಲ್ಲಿ ರೇಷಿಯೋ ಬಂದಿರುತ್ತಲ್ಲ, ರೇಷಿಯೋಲ್ಲಿ ಇರ್ತಕ್ಕಂಥ ಎರಡು ನಂಬರ್ಸನ್ನು ಆ್ಯಡ್ ಮಾಡಿ, ಅದು ಆ್ಯಡ್ ಮಾಡಿರೋದು 10 ಬಂತು. ಸೊ ಆ 10ಅನ್ನು ಇದು ಒಂದು ಟೋಟಲ್ ಇರುತ್ತಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ರೆ ಬರುತ್ತಲ್ಲ ಅದರಿಂದ ಡಿವೈಡ್ ಮಾಡಬೇಕು. ಇದು ಗೊತ್ತಿರುತ್ತೆ ನಿಮ್ಗೆ, ಆಲ್ರೆಡಿ ಎಷ್ಟೋ ಪ್ರಾಬ್ಲಮ್ಸ್ ಈ ಥರದ್ದು ಮಾಡಿದ್ದೀರಾ. ಮೊದಲನೇ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ಲೋ ಆಗಿ ಹೇಳ್ತಾ ಇದ್ದೀನಿ. 1,55,000 ಡಿವೈಡೆಡ್ ಬೈ 10 ಇಂಟು 3. ದಿಸ್ ಈಸ್ ರಿಲೇಟೆಡ್ ಟು ದಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ನೆಕ್ಸ್ಟ್ ಪೋಸ್ಟ್ ಇನ್ಕಾರ್ಪೊರೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಸೇಮ್ 1,55,000 ಡಿವೈಡೆಡ್ ಬೈ 10 ಇಂಟು 7. ಇದು 3 ಭಾಗ, ಇದು 7 ಭಾಗ ಅಂತ 1,08,500 ಬರುತ್ತೆ. ದಿಸ್ ಈಸ್ ದ ಗ್ರಾಸ್ ಪ್ರಾಫಿಟ್. ಇದನ್ನು ರೈಟ್ ಸೈಡಲ್ಲಿ ಬರ್ಕೊಂಡ್ವಿ, ಕ್ರೆಡಿಟ್ ಸೈಡಲ್ಲಿ. ನೆಕ್ಸ್ಟ್ ಈಗ ಬನ್ನಿ, ಫಸ್ಟ್ದು ಏನು ಕೊಟ್ಟಿದ್ದಾರೆ? ರೆಂಟ್ ಆ್ಯಂಡ್ ಟ್ಯಾಕ್ಸಸ್. ರೆಂಟ್ ಆ್ಯಂಡ್ ಟ್ಯಾಕ್ಸಸ್. ಸೊ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಬರ್ಕೊಳ್ಳಿ. ಟೋಟಲ್ 12,000 ಬಂದಿದೆ. ಅದನ್ನು ಯಾವ ಬೇಸಿಸಲ್ಲಿ ಮಾಡಬೇಕಂದ್ರೆ ಟೈಮ್ ಬೇಸಿಸ್, ಟೈಮ್ ರೇಷಿಯೋ ಬೇಸಿಸಾಗಿ ಇಟ್ಕೊಳ್ಬೇಕು. ಟೈಮ್ ರೇಷಿಯೋ ಇಸ್ 1:2. ಸೊ ಹೇಗೆ ಮಾಡಬೇಕಂತ ಹೇಳಿದ್ರೆ 12,000 ಡಿವೈಡೆಡ್ ಬೈ ಇಲ್ಲೇನಿದೆ 1 ಮತ್ತು 2. 1 + 2 ಎಷ್ಟಾಗುತ್ತೆ? 3. ಟೋಟಲನ್ನು ಈ 3ಇಂದ ಡಿವೈಡ್ ಮಾಡಬೇಕು. ಇಂಟು 1 ಮಾಡಿದ್ರೆ 1 ರಿಲೇಟೆಡ್ ಟು ದಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್, 2 ರಿಲೇಟೆಡ್ ಟು ದಿ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಆಗ 4,000 ಬರುತ್ತೆ. ನೆಕ್ಸ್ಟ್ 12,000 ಡಿವೈಡೆಡ್ ಬೈ 3 ಇಂಟು 2 ಮಾಡಿದ್ರೆ 8,000 ಬರುತ್ತೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಇನ್ಶೂರೆನ್ಸ್. ಇನ್ಶೂರೆನ್ಸು ಟೈಮ್ ರೇಷಿಯೋ ಮೇಲೆ ಮಾಡಬೇಕು, ಬೇಸಿಸ್ ಮೇಲೆ. ಟೋಟಲ್ 3,000 ಇದೆ. ಅದನ್ನು ಸೇಮ್ ಇಲ್ಲಿ ಹೇಗೆ ಮಾಡಿದ್ವೋ ಹಾಗೆಯೇ 3,000 ಡಿವೈಡೆಡ್ ಬೈ 3 ಇಂಟು 1. 3,000 ಡಿವೈಡೆಡ್ ಬೈ 3 ಇಂಟು 2. ಇದು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್, ಇದು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ. ಪ್ರೀಗೆ 800 ಆಯಿತು, ಪೋಸ್ಟ್ಗೆ 1,600 ಆಯಿತು. ಇವೆರಡು ಟೋಟಲ್ 3,000. ನೆಕ್ಸ್ಟು ಎಲೆಕ್ಟ್ರಿಕ್ ಚಾರ್ಜಸ್. ಟೋಟಲ್ ನಮಗೆ ಕ್ವಶನಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ 2,400. ಅದನ್ನು ಯಾವ ಬೇಸಿಸ್ ಮೇಲೆ ಮಾಡಬೇಕು? ಟೈಮ್ ಬೇಸಿಸ್ ಮೇಲೆ. ಟೈಮ್ ಬೇಸಿಸ್ ಮೇಲೆ ನಾವು ಬೈಫರ್ಗೇಟ್ ಮಾಡಿದಾಗ, ಅಲೋಕೇಟ್ ಮಾಡಿದಾಗ 800, 1,600 ಬರುತ್ತೆ.
800 and 1600 ಬಂದಿದೆ. ಹೇಗೆ ಅಂತ ಹೇಳಿದ್ರೆ ನೋಡಿ, ಟೋಟಲ್ ಸೇಮ್ ಟೈಮ್ ರೇಷಿಯೋ ಅಲ್ವಾ, ಡಿವೈಡೆಡ್ ಬೈ 3 ಇಂಟು 1, 2400 ಡಿವೈಡೆಡ್ ಬೈ 3 ಇಂಟು 2. ನೆಕ್ಸ್ಟು ಸ್ಯಾಲ್ರೀಸ್ ಟೋಟಲ್ 36,000 ಇದೆ. ಅದನ್ನು ಟೈಮ್ ಬೇಸಿಸ್ ಮೇಲೆ ಅಲೋಕೇಟ್ ಮಾಡಿದ್ರೆ 12,000, 24,000. ನೆಕ್ಸ್ಟ್ ಇಲ್ಲಿಗೆ ಬನ್ನಿ, ಡೈರೆಕ್ಟರ್ಸ್ ಫೀಸ್ ಅಂತಕ್ಕಂಥದ್ದು 3,000 ಇದೆ. ಇದನ್ನು ಯಾವ ಬೇಸಿಸ್ ಮೇಲೆ ಮಾಡಬೇಕು ಅಂತ ಹೇಳಿದ್ರೆ, ಇದು ಎಲ್ಲೂ ಡಿವೈಡ್ ಮಾಡಲ್ಲ ನಾವು. ಪ್ರೀ ಇನ್ಕಾರ್ಪೊರೇಷನ್, ಪೋಸ್ಟ್ ಇನ್ಕಾರ್ಪೊರೇಷನ್ ಅಂತ ಡಿವೈಡ್ ಮಾಡಲ್ಲ. ಎಷ್ಟು ಕೊಟ್ಟಿರ್ತಾರೋ ಪ್ರಾಬ್ಲಮಲ್ಲಿ ಅಷ್ಟು ಸಹ ಪೋಸ್ಟ್ಗೆ ಅಂತಲೇ ಹಾಕ್ತೀವಿ. ಅದೆಷ್ಟಾದರೂ ಕೊಟ್ಟಿರಲಿ ಅವರು, ಅದಿಷ್ಟು ಸಹ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ತಗೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಡೈರೆಕ್ಟರ್ಸ್ ಫೀಸ್ ಅಂತಕ್ಕಂಥದ್ದು ಒಂದು ಕಂಪನಿ ಫಾರ್ಮ್ ಆದಮೇಲೆ ಸಾಧ್ಯ. ಅದರಿಂದ ಪ್ರೀ ಇನ್ಕಾರ್ಪೊರೇಷನಲ್ಲಿ ಆ ಬಿಸ್ನೆಸ್ ಇನ್ನು ಕಂಪನಿ ಅಂತ ಆಗಿರಲ್ಲ. ಆದ್ದರಿಂದ ಡೈರೆಕ್ಟರ್ಸ್ ಫೀಸನ್ನು ಪೂರ್ತಿಯಾಗಿ ಪೋಸ್ಟ್ ಇನ್ಕಾರ್ಪೊರೇಷನ್ಗೆ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಬನ್ನಿ, ಆಡಿಟರ್ಸ್ ಫೀಸ್ ಇದೆ. ಈ ಆಡಿಟರ್ಸ್ ಫೀಸನ್ನು 2 ರೀತಿಯಾಗಿ ಟ್ರೀಟ್ ಮಾಡ್ಬೋದು. ಒಂದು, ಟೈಮ್ ರೇಷಿಯೋದಲ್ಲಿ ನಾವು ಪ್ರೀ ಇನ್ಕಾರ್ಪೊರೇಷನ್, ಪೋಸ್ಟ್ ಇನ್ಕಾರ್ಪೊರೇಷನ್ ಹಂಚ್ಬೋದು. ಅಥವಾ ಅದು ಎಕ್ಸ್ಟರ್ನಲ್ ಆಡಿಟ್ ಅಂತ ಕನ್ಸಿಡರ್ ಮಾಡಿದ್ರೆ ಆಗ ಅದು ಕಂಪ್ನಿ ಆಡಿಟ್ ಆಗುತ್ತೆ. ಬಂದಿರೋದನ್ನು ಪೂರ್ತಿ ಪೋಸ್ಟ್ ಇನ್ಕಾರ್ಪೊರೇಷನ್ಗೆ ಹಾಕ್ಕೊಳ್ಬೋದು. ಇದು ನಮ್ಮ ಚಾಯ್ಸ್. ಓಕೆ, ವೆದರ್ ನಾವು ಟೈಮ್ ರೇಷಿಯೋದಲ್ಲಾದರೂ ಅಲೋಕೇಟ್ ಮಾಡ್ಬೋದು ಯಾವುದನ್ನು, ಆಡಿಟರ್ಸ್ ಫೀಸನ್ನು, ಅಥವಾ ಪೂರ್ತಿ ಪೋಸ್ಟಿಗೆ ಮಾಡಬಹುದು. ಇದು ಚೇಂಜ್ ಆಗುತ್ತಲ್ಲ, ಪ್ರಾಫಿಟ್ಸ್ ವಿಲ್ ಚೇಂಜ್, ನೋ ಪ್ರಾಬ್ಲಮ್. ಅದು ಈ ಥರ ಮಾಡಿದ್ರು, ಟೈಮ್ ರೇಷಿಯೋದಲ್ಲಿ ಮಾಡಿದಾಗ ನಾವು ಏನು ತೋರಿಸಿರ್ತೀವಿ ಲಾಸ್ಟಲ್ಲಿ ಏನು ರಿಸಲ್ಟ್ ಬರುತ್ತೆ ಆ ಥರ ಮಾಡಿದ್ರು ಪ್ರಾಬ್ಲಮ್ ಕರೆಕ್ಟ್ ಅಂತಾನೆ. ಓಕೆ, ಒಂದೇ ಆನ್ಸರ್ ಬರಲ್ಲಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಬರದೇ ಇದ್ರೂ ನಾವು ಇಲ್ಲಿ ಚೇಂಜ್ ಆಗಿರುತ್ತಲ್ಲ ಅದಕ್ಕೆ ಆನ್ಸರ್ ಚೇಂಜ್ ಆಗುತ್ತೆ. ಬಟ್ ಇಲ್ಲಿ ಅಲೋಕೇಟ್ ಮಾಡೋದು ಬೇಕಾದರೆ ನಾವು ಟೈಮ್ ರೇಷಿಯೋ ತೊಗೊಂಡ್ರೂ ಓಕೆ. ಯಾವುದಕ್ಕೆ? ಆಡಿಟರ್ಸ್ ಫೀಸ್ಗೆ. ನೆಕ್ಸ್ಟು ಕಮಿಷನ್. ಇಲ್ಲಿ ನೋಡಿ, ಆಡಿಟರ್ಸ್ ಫೀಸ್ ಹೇಳಿದೆ, ಪೋಸ್ಟ್ಗಾದರೂ ಹಾಕ್ಕೊಳ್ಳಿ ಅಥವಾ ಇದಕ್ಕಾದರೂ ಹಾಕ್ಕೊಳ್ಳಿ ಟೈಮ್ ರೇಷ್ಗೆ. ನೆಕ್ಸ್ಟ್ ಕಮಿಷನ್ನ ಸೇಲ್ಸ್ ಮೇಲೆ ಮಾಡ್ಕೊಳ್ತೀವಿ. ಸೇಲ್ಸ್ ರೇಷು 3:7. 6,000 ಡಿವೈಡೆಡ್ ಬೈ 10 ಇಂಟು 3 ಮಾಡಿದ್ರೆ 3 is ರಿಲೇಟೆಡ್ ಟು ದಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್, 7 is ರಿಲೇಟೆಡ್ ಟು ದಿ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಡಿವೈಡ್ ಮಾಡಿದ್ರಾಗ 1,800 ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಹೋಗುತ್ತೆ, ಒಂದು 6,000ಅಲ್ಲಿ. ಉಳಿದಿರ್ತಕ್ಕಂಥದ್ದು 4,200 ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ತೊಗೊಳ್ಬೇಕಾಗತ್ತೆ. ಅಡ್ವರ್ಟೈಸ್ಮೆಂಟ್ ಇದು ಸೇಲ್ಸ್ಗೆ. ಸೊ 4,000ಅಲ್ಲಿ 1,200 ಪ್ರೀ ಇನ್ಕಾರ್ಪೊರೇಷನ್ಗೆ, 2,800 ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಹೋಗುತ್ತೆ. ಹೇಗೆ ಬಂತು ಅಂತ ಇಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟ್ ಇರೋದು ಡಿಸ್ಕೌಂಟ್ 3,500 ಇದೆ. ಇದು ಸೇಲ್ಸ್ ರೇಷಿಯೋ ಬೇಸಿಸ್ ಮೇಲೆ ತೊಗೊಳ್ಬೇಕು. ಸೇಮ್ 3,500 ಡಿವೈಡೆಡ್ ಬೈ 10 ಇಂಟು 3. ಈ 10 ಹೇಗೆ ಬಂತು ಅಂತ ಗೊತ್ತಲ್ಲ, 3 + 7 ಇಲ್ಲೇನು ರೇಷಿಯೋ ಇದೆ ಅದನ್ನು ಆ್ಯಡ್ ಮಾಡಿಕೊಂಡು ಟೋಟಲನ್ನು ಡಿವೈಡ್ ಮಾಡಬೇಕು. ಪ್ರೀ ಇನ್ಕಾರ್ಪೊರೇಷನ್ ಅಂದರೆ ಫಸ್ಟ್ ಇರುತ್ತಲ್ಲ ಅದು 3, ಪೋಸ್ಟ್ ಇನ್ಕಾರ್ಪೊರೇಷನ್ ಅಂದರೆ ಇಂಟು 7. ನೆಕ್ಸ್ಟು ಆಫೀಸ್ ಎಕ್ಸ್ಪೆನ್ಸಸ್ ಟೈಮ್ ರೇಷಿಯೋ ಮೇಲೆ 2,500, 5,000 ಬಂದಿದೆ. ಕ್ಯಾರಿಯೇಜ್ ಸೇಲ್ಸ್ ರೇಷಿಯೋ ಮೇಲೆ ತೊಗೊಳ್ಬೇಕು. ಓಕೆ, 900, 2,100 ಬರುತ್ತೆ, ಟೋಟಲ್ 3,000. ಬ್ಯಾಂಕ್ ಚಾರ್ಜಸ್ 1,500 ಕೊಟ್ಟಿದ್ದಾರೆ ಟೋಟಲ್, ಅದನ್ನು ಟೈಮ್ ರೇಷಿಯೋದಲ್ಲಿ ಮಾಡಬೇಕು. 500, 1,000 ಬರುತ್ತೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಇದೆ, ನೋಡಿ ಇದು ಪೂರ್ತಿ ಪೋಸ್ಟ್ಗೆ ತೊಗೊಳ್ಬೇಕಾಗತ್ತೆ. 6,500ನ ಪೂರ್ತಿ ಪೋಸ್ಟ್ಗೆ ಹಾಕ್ಕೊಳ್ಬೇಕು. ಬ್ಯಾಡ್ ಡೆಟ್ ಸೇಲ್ಸ್ ಮೇಲೆ ಮಾಡ್ಕೊಳ್ಬೇಕು. ಸೇಲ್ಸ್ ರೇಷಿಯೋ ಮೇಲೆ ಡಿವೈಡ್ ಮಾಡಿದ್ದೀವಿ. 600, 1,400. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ ಟೈಮ್ ರೇಷಿಯೋದಲ್ಲಿ ಮಾಡ್ಕೊಳ್ಬೇಕು. 1,000 and 2,000 ಬರುತ್ತೆ. ಇಷ್ಟಾದ ನಂತರ ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ಮತ್ತು ಇನ್ಕಮ್ಸನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ ನಂತರ ಇಲ್ಲಿ ನೋಡಿ ಕ್ಲೋಸ್ ಮಾಡಬೇಕು ಅಕೌಂಟ್ಸನ್ನು. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡಲ್ಲಿ ನಮಗೆ ಎಷ್ಟು ಪ್ರಾಫಿಟ್ ಬಂದಿದೆ ಅಂದರೆ 46,500 ಗ್ರಾಸ್ ಪ್ರಾಫಿಟ್ಟು. ಪೋಸ್ಟ್ ಇನ್ಕಾರ್ಪೊರೇಷನ್ಗೆ 1,08,500 ಇದು ಅವ್ರು ಕೊಟ್ಟಿದ್ದಾರಲ್ವ, ಅದನ್ನು ಬರ್ಕೊಂಡಿದ್ದೀವಿ. ಅದನ್ನು ಇಲ್ಲಿ ಬರ್ಕೊಳ್ಳೋದು 46,500. ಟೋಟಲ್ ಇಲ್ಲಿ ನಮಗೆ ಎಲ್ಲ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ದೇನಿದೆ ಅದು ಪೂರ್ತಿ ಆ್ಯಡ್ ಮಾಡ್ತಾ ಹೋಗೋದು. ಓಕೆ, ಕ್ಲೋಸ್ ಮಾಡೋದು ಗೊತ್ತಲ್ಲ, 4,000 + 1,000 + 800 + 12,000 + 1,200 + 1,050 + 2,500 + 900 + 500 + 600 + 1,000 ಇದೆಲ್ಲನೂ ಕೂಡಿ